ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ ಆದಂಥ ಬೇಬಿ ಕುಷ್ನ ಹಾಕಿ ತೋರಿಸ್ತಿದ್ದೀನಿ. ಯಾವ ಥರನಾಗಿ ಹಾಕೋದಂತ ನೋಡೋಣ ಬನ್ನಿ. 75 ಎಳೆ ದಾರನ ಸುತ್ತಿ ಐರನ್ ಮಾಡಿ ದಪ್ಪ ಸೂಜಿಯೊಳಗೆ ಸೇರಿಸಿ ಇಟ್ಕೊಂಡಿದ್ದೀನಿ. ನಂತರ ಸೀರೆಯ ಅಂಚನ್ನು ಕರೆಕ್ಟಾಗಿ ಹಿಡಿದು ನಾವು ಸುತ್ತಿರುವ ದಾರವನ್ನು ಸೀರೆಗೆ ಸೇರಿಸಿದರೆ ಎರಡೂ ಸಮನಾಗಿ ದಾರವನ್ನು ಕರೆಕ್ಟಾಗಿ ಹಿಡ್ಕೋಬೇಕು ಒಂದು ಕೈಯಿಂದ. ಆಮೇಲೆ ಸಣ್ಣ ಸೂಜಿಯೊಳಗೆ ಜರಿ ಥ್ರೆಡ್ಡನ್ನು ಸೇರಿಸಿ ಈಗ ನಾವು ವಿಡಿಯೋಗೆ ತೋರ್ಸತ್ತೇನಲ್ಲ ಆ ಥರನಾಗಿ ನಾಟ ಹಾಕೋಬೇಕು. ಒಂದು ಕುಚ್ಚಿಗೆ 3 ರಿಂದ 4 ಅದಕ್ಕಿಂತ ಜಾಸ್ತಿ ನಾಟ್ ಹಾಕಿದರೂ ನಡೆಯುತ್ತೆ. ಕುಚ್ಚು ಕರೆಕ್ಟಾಗಿ ಬಿಗಿಯಾಗಿ ಆಯ್ತಂದರೆ ಚೆನ್ನಾಗಿ ಕಾಣಿಸುತ್ತೆ. ನಾವು ನಾಟ್ ಕರೆಕ್ಟಾಗಿ ಹಾಕಲಿಲ್ಲ ಅಂದರೆ ಕುಚ್ಚು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾಟನ್ನು ಕರೆಕ್ಟಾಗಿ ಹಾಕಬೇಕು. ಪ್ರತಿ ಕುಚ್ಚಿನ ನಡುವೆ ನಾನು ಅರ್ಧ ಇಂಚ್ ಗ್ಯಾಪ್ ಇಟ್ಕೊಂಡಿದ್ದೀನಿ. ನನಗೆ ದಟ್ಟವಾಗಿ ಬೇಕಾಗಿತ್ತು, ಅದಕ್ಕೆ ಅರ್ಧ ಇಂಚ್ ಗ್ಯಾಪ್ ಇಟ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ 1 ಇಂಚ್ ಸಹಿತ ಗ್ಯಾಪನ್ನು ಇಟ್ಕೋಬೋದು. ಈಗ ನಾವು ವಿಡಿಯೋಗೆ ತೋರಿಸತ್ತೀನಲ್ಲ ಆ ಥರನಾಗಿ ಜರಿ ಥ್ರೆಡ್ ಸಹಾಯದಿಂದ ಕುಚ್ಚನ್ನು ಕರೆಕ್ಟಾಗಿ ನಾಟ ಹಾಕೋಬೇಕು. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಥರನಾಗಿ ನಾವು ಕುಚ್ಚು ಹಾಕೋಕ್ಕೆ ಕಲಿತ್ರೆ ಡೈಲಿ 3 ರಿಂದ 4 ಕುಚ್ಚನ್ನು 4 ಸೀರೆನ ಹಾಕಿದರೆ ನಮಗೆ ಕಡಿಮೆ ಅಂದ್ರೂ 500 ರಿಂದ 600 ಅರ್ನಿಂಗ್ ಮಾಡ್ಬೋದು. ನಾವು ಸ್ವಾವಲಂಬಿಯಾಗಿ ಬದುಕ್ಬೋದು. ಒಂದು ಕುಚ್ಚು ಹಾಕೋಕ್ಕೆ ಬೇಬಿ ಕುಚ್ಚು ಹಾಕೋಕ್ಕೆ 1 ಅವರ್ ಅಥವಾ 1.5 ಅವರ್ ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಇರೋರಾದರೆ 1 ಅವರಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಆದರೆ ಬಿಗಿನರ್ಸ್ ಆದರೆ 2 ಅವರ್ಸ್ ಖಂಡಿತ ಬೇಕಾಗುತ್ತೆ. ನಾನು ಇಲ್ಲಿ 1 ಅವರಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ. ಪ್ರತಿ ಬೇಬಿ ಕುಚ್ಚನ್ನು ನಾನು ಡೈಲಿ 3 ಸಾರಿನ ಹಾಕಿಕೊಡ್ತೀನಿ. ಯಾಕಂದರೆ ನಾನು ತುಂಬ ದಿನ ಆಯ್ತಲ್ವ, ಅದಕ್ಕೋಸ್ಕರ 4 ಸೀರೆಗೆ 4 ಬೇಬಿ ಕುಚ್ಚಿಗೆ ನಾನಿಲ್ಲಿ ಕಲರ್ ಚೇಂಜ್ ಮಾಡ್ಕೊಳತ್ತೀನಿ. ಮೊದಲು ಯೆಲ್ಲೋ ಕಲರ್ ಇತ್ತು, ನಂತರ ಪರ್ಪಲ್ ಕಲರ ಹಾಕೋತಿದ್ದೀನಿ. ನೀವು ಬೇಕಾದರೆ 2 ಕುಚ್ಚಿಗೂ ಕಲರ್ ಚೇಂಜ್ ಮಾಡ್ಕೋಬೋದು. ನಾನು ಹಾಕಿರೋ ಕುಚ್ಚಂತೂ ತುಂಬ ಚೆನ್ನಾಗಿ ಬಂದಿದೆ. ಪೂರ್ತಿ ಸೀರೆ ಆದಮೇಲೆ ಯಾವ ಥರನಾಗಿ ಕಾಣಿಸ್ತು ಅಂತ ನಿಮಗೆ ತೋರಿಸ್ತೀನಿ. ನಾನೀಗ ಹೇಳಿದ್ನಲ್ವ ಇದೇ ಥರನಾಗಿ ಈ ಅಂಚಿಂದ ಕೊನೆಯ ಅಂಚಿನವರೆಗೂ ಇದೇ ಥರನಾಗಿ ಕುಚ್ಚು ಹಾಕೋತಾ ಅರ್ಧ ಇಂಚ್ ಗ್ಯಾಪ್ ಬಿಟ್ಕೋತಾ ಹಾಕೋತಾ ಹೋಗಬೇಕು. ನಿಮಗೆ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತುಂಬ ಈಸಿನೂ ಆಗಿದೆ. ಕಡಿಮೆ ಸಮಯದಲ್ಲಿ ಕುಚ್ಚನ್ನು ಹಾಕೋಬೋದು, ಬೇಬಿ ಕುಚ್ಚನ್ನು. ಹೊಸದಾಗಿ ಕಲಿಯೋರು ಫಸ್ಟು ಬೇಬಿ ಕುಚ್ಚು ಹಾಕಿ ಕಲಿಬೇಕು. ನಂತರ ಕ್ರೋಶಾ ಡಿಸೈನ್ ಬರೋರು ಕ್ರೋಶಾನು ಕಲಿಬೋದು. ಆದರೆ ಮೊದಲು ಹಾಕೋರು ಬೇಬಿ ಕುಚ್ಚು ಹಾಕಿನೇ ಕುಚ್ಚು ಹಾಕೋಕ್ಕೆ ಕಲಿಬೇಕು. ಪೂರ್ತಿ ಸಾಡಿ ಯಾವ ಥರನಾಗಿ ಆಯಿತು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಹೇಗೆ ಯಾವ ಥರನಾಗಿ ಡಿಸೈನ್ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಪೂರ್ತಿ ಸಾಡಿ ಆದಮೇಲೆ ಈ ಥರನಾಗಿ ಬಂದಿದೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ. ಟೇಕ್ ಕೇರ್.